ಇನ್ನು ಆರ್ಥಿಕ ತಜ್ಞರಾದಂಥ ವಿಜಯ್ ರಾಜೇಶ್ ಅವರು ಕೂಡ ಈ ಬಜೆಟ್ ಬಗ್ಗೆ ಪಬ್ಲಿಕ್ ಜೊತೆಗೆ ಮಾತನಾಡಿದ್ರು. ಏನು ಹೇಳಿದ್ರು ಅವರು ನೋಡಿ. ಜಾಗತಿಕವಾಗಿ ಯುದ್ಧದ ಕಾರ್ಮೋಡ, ಅನಿಶ್ಚಿತೆ ಮತ್ತು ಟ್ರಂಪ್ ಹುಚ್ಚಾಟದ ನಡುವೆ ಮಂಡನೆ ಆಗಿರುವಂತಹ ಬಜೆಟ್‌ಗೆ ಸರ್ಕಾರಕ್ಕೆ ಒಂದು ಸವಾಲೇ ಸರಿ. ಈ ಬಜೆಟ್ ಆ ಸವಾಲನ್ನ ಮೆಟ್ಟಿ ನಿಂತಿದೆ ಅಂತಾನೆ ನಾವು ಹೇಳ್ಬೋದು. ಇನ್ನು ನಮ್ಮ ಆದಾಯ ತೆರಿಗೆ ಕಾನೂನುಗಳ ಬಗ್ಗೆ ಬಂದ್ರೆ, ನಮಗೆ ಈ ಬಾರಿಯ ನಿರೀಕ್ಷೆ ಯಾವುದೇ ಒಂದು ರಿಯಾಯಿತಿ, ವಿನಾಯಿತಿ, ಕೊಡುಗೆಗಳ ಬಗ್ಗೆ ಇದ್ದಿಲ್ಲ. ಯಾಕೆಂತಂದ್ರೆ ಕಳೆದ ವರ್ಷವೇ ಸರ್ಕಾರ 12,75,000 ಆದಾಯ ಇದ್ರೆ, ಅವರಿಗೆ ₹1 ಕೂಡ ತೆರಿಗೆ ಇಲ್ಲ ಅನ್ನೋ ಒಂದು ಕೊಡುಗೆಯನ್ನ ನೀಡ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ, ಯಾವುದೇ ಒಂದು ಮಧ್ಯಮ ಮತ್ತು ಕೆಳವರ್ಗದ ಜನರಲ್ಲಿ ಆದಾಯ 1,00,000ಕ್ಕಿಂತ ಜಾಸ್ತಿ ಇರೋದಿಲ್ಲ. ಇನ್ನು ಯಾರೇ ಜಾಸ್ತಿ ಆದಾಯ ಇರೋರು ತೆರಿಗೆ ಕಟ್ಟಬೇಕು. ಯಾಕೆಂತಂದ್ರೆ, ಒಂದು ದೇಶ ನಡಿಬೇಕು ಅಂತಂದ್ರೆ ತೆರಿಗೆ ಬಹಳ ಅವಶ್ಯಕತೆ. ನಮ್ಮ ದೇಶ ಈಗ ಬೇರೆ ಬೇರೆ ದೇಶಗಳ ಜೊತೆ ಇರುವಂತಹ ಬಾಂಧವ್ಯದಿಂದ ಏನಾಗಿದೆಪ್ಪ ಅಂತಂದ್ರೆ, ಆ ದೇಶದಲ್ಲಿ ನಮ್ಮ ಜನರು ಯಾವುದೇ ರೀತಿಯ ಹೂಡಿಕೆಗಳಿದ್ರೆ, ಅದು ಕಂಪನಿಗಳಲ್ಲಿರ್ಬೋದು, ಮನೆ ಇರ್ಬೋದು, ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೂಡಿಕೆ ಇದ್ರೆ, ಅದರ ಒಂದು ಮಾಹಿತಿ ಮತ್ತು ವಿವರಗಳು ನಮ್ಮ ದೇಶಕ್ಕೆ ಲಭ್ಯ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಆ ಮಾಹಿತಿ ಎಲ್ಲ ಬಂದು ಸರ್ಕಾರದ ಬಳಿ ಕುತ್ಕೊಂಡಿದೆ, ಆದಾಯ ತೆರಿಗೆ ಇಲಾಖೆನಲ್ಲಿದೆ. ಕಳೆದ ವರ್ಷದಿಂದ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆದಾಯ ತೆರಿಗೆ ಇಲಾಖೆ ಕಾನೂನಲ್ಲಿ ನಿಮಗೆ ವಿದೇಶದಲ್ಲಿ ನಿಮ್ದೇನಾದ್ರೂ ಶೇರ್ಸ್ ಇದ್ರೆ, ಮನೆ ಇದ್ರೆ, ಬ್ಯಾಂಕ್ ಅಕೌಂಟ್ ಇದ್ರೆ, ಪ್ರಾಪರ್ಟೀಸ್ ಇದ್ರೆ, ನೀವ್ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನೆಲ್ಲ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ, ಕೆಲವು ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಮ್ಮ ದೇಶಕ್ಕೆ ಲೆಕ್ಕ ಕೊಡದೇನೆ ಹವಾಲಾತ ಇರ್ಬೋದು, ಬೇರೆ ಬೇರೆ ಅನ್ಯ ಮಾರ್ಗಗಳಲ್ಲಿ ದುಡ್ಡನ್ನ ಇಲ್ಲಿಂದ ತೆಗೆದುಕೊಂಡೋಗಿ ಮನೆಗಳು ತೆಗೆದುಕೊಂಡಿದ್ದಾರೆ, ವ್ಯವಹಾರ ಮಾಡಿದ್ದಾರೆ, ಶೇರ್ಸ್ ತೆಗೆದುಕೊಂಡಿದ್ದಾರೆ, ಇನ್ವೆಸ್ಟ್‌ಮೆಂಟ್ ಮಾಡಿದ್ದಾರೆ. ಈಗೇನಾಗ್ತಾ ಇದೆ ಅಂತಂದ್ರೆ, ಆದಾಯ ತೆರಿಗೆ ಇಲಾಖೆಯಲ್ಲಿ ಮಾಹಿತಿ ಇದೆ. ಹಾಗಾಗಿ ಕಳೆದ ವರ್ಷ ರಿಟರ್ನ್ ಫೈಲ್ ಮಾಡಿದ ತಕ್ಷಣ ಅವ್ರೇನ್ ಮಾಡಿದ್ರು, ಎಲ್ಲರಿಗೂ ನೋಟಿಸ್ ಕೊಟ್ರು. ನೋಡಿ, ನಮ್ಮತ್ರ ಮಾಹಿತಿ ಇದೆ. ಹಾಗಾಗಿ ನೀವು ನಿಮ್ಗೆ ಸರಿಪಡಿಸ್ಕೊಳಂಗಿದ್ರೆ ಒಂದು ಚಾನ್ಸ್ ಕೊಡಿ ಅಂತ. ಈಗ ಏನಾಗಿದೆ ಅಂತಂದ್ರೆ, ಕೆಲವರು ಇಲ್ಲಿ ಲೆಕ್ಕ ಕೊಡದೆ ತೆಗೆದುಕೊಂಡು ಆ ಹಣನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ನಮ್ಮ ಹತ್ರ ಮಾಹಿತಿ ಇದೆ, ಸರ್ಕಾರ ಹತ್ರ ಮಾಹಿತಿ ಇದೆ. ಅದನ್ನ ನಾನು ಸರಿಪಡಿಸ್ಕೋಬೇಕಂದ್ರೆ ಹೇಗೆ? ಅದಕ್ಕೊಂದು ದಾರಿ ಇದ್ದಿಲ್ಲ. ಈ ಬಜೆಟ್ ಅದೊಂದು ದಾರಿಯನ್ನ ಕೊಂಡಿದೆ. ಅಂತಂದ್ರೆ, ಮೊದಲನೇದಾಗಿ ನನ್ನ ಫೈಲಿಂಗ್ ಡೇಟ್ ಕ್ಲಾರಿಫಿಕೇಷನ್ ಕೊಟ್ಟಿದೆ ಜುಲೈ 31 ಮತ್ತು ಸೆಪ್ಟೆಂಬರ್ ಅಂತ. ಈ ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ, ನಾನು ರಿವೈಸ್ ರಿಟರ್ನ್ ಅಂತಂದ್ರೆ, ನಾನು ಯಾವುದೋ ಒಂದು ಕಾರಣಕ್ಕೆ ತಪ್ಪು ಮಾಡಿದ್ದೀನಿ. ಹಾಗಾಗಿ ನಾನು ರಿವೈಸ್ ಮಾಡಬೇಕು ಅಂತ ಇದ್ರೆ, ಅದು ಡಿಸೆಂಬರ್ 31 ಇತ್ತು. ಅದು ಈಗ ಮಾರ್ಚ್ 31ಕ್ಕೆ ಅಂತಂದ್ರೆ, ಇನ್ನೂ ಒಂದು 3 ತಿಂಗಳ ಅವಧಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು ಕೆಲವು ಬಾರಿ ನಾನು ಅಪ್ಡೇಟೆಡ್ ರಿಟರ್ನ್ ಅಂತ ಇತ್ತು. ಅಂತಂದ್ರೆ, ನಾನು ರಿಟರ್ನೇ ಫೈಲ್ ಮಾಡಿಲ್ಲ. ಆಮೇಲೆ ನಾನು ತಿಳ್ಕೊಂಡೆ ಕಾರಣಾಂತರಗಳಿಂದ. ಆಗ ನಾನು ರಿಟರ್ನ್ ಫೈಲ್ ಮಾಡಕ್ ಹೋದಾಗ ಏನಪ್ಪಾ ಅಂತಂದ್ರೆ, ನಾನು 25% ನಾನು ಟ್ಯಾಕ್ಸ್ ಕಟ್ತಾ ಇದ್ದೆ 1 ವರ್ಷದೊಳಗಿದ್ರೆ. 2 ವರ್ಷ ಆಗಿದ್ರೆ ಅದು 50% ಆಗ್ತಾ ಇತ್ತು. ಅದನ್ನ 10%ಗೆ ಅವರು ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಟಿ-ಸಿ-ಎಸ್ ವಿಚಾರದಲ್ಲಿ ಕೂಡ ನಾವೇನಾದ್ರೂ ವಿದೇಶದಲ್ಲಿ ಓದ್ತಾ ಇದ್ರೆ, ಆ ಫೀಸ್‌ಗೋಸ್ಕರ ಮಾಡ್ತಾ ಇದ್ದಂಥ ಟ್ರಾನ್ಸ್‌ಫರ್ಸ್ ಇರ್ಬೋದು, ಅಥವಾ ವಿದೇಶದಲ್ಲಿ ಏನಾದ್ರೂ ವೈದ್ಯಕೀಯ ವೆಚ್ಚಕ್ಕೋಸ್ಕರ ಹಣ ತೆಗೆದುಕೊಂಡು ಹೋದ್ರೆ, ಅದು ಟಿ-ಸಿ-ಎಸ್ ಅಂತ 5% ಮಾಡ್ತಾ ಇದ್ರು. ಅಂದ್ರೆ ನಾನು ₹100 ತೆಗೆದುಕೊಂಡು ಹೋದ್ರೆ ₹5 ಜಾಸ್ತಿ ಕಡಿತ ಆಗ್ತಾ ಇತ್ತು. ಅದು ವಾಪಸ್ ಬರ್ತಾ ಇತ್ತು ನಿಜ. ಆದ್ರೆ ಅದು ಬರೋದಕ್ಕೆ ನಮಗೆ 1 ವರ್ಷ, 1.5 ವರ್ಷ ಟೈಮ್ ಆಗ್ತಾ ಇತ್ತು. ಇದು ಭಾರ ಆಗ್ತಾ ಇತ್ತು. ಅದನ್ನ 2%ಗೆ ಮಾಡಿದ್ದಾರೆ. ನಾವು ಎನ್-ಆರ್-ಐ ಅಥವಾ ಯಾರಾದ್ರೂ ನಾನು ಮನೆ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ, ಮಾರಾಟ ಮಾಡೋರು ಎನ್-ಆರ್-ಐ ಆಗಿದ್ರೆ, ಅಥವಾ ಫಾರಿನ್ ನ್ಯಾಷನಲ್ ಅಂತಂದ್ರೆ ನಮ್ಮ ಇಂಡಿಯಾದವರೇ ಅಮೆರಿಕಾಗೆ ಹೋಗಿ ಅಮೆರಿಕನ್ ಸಿಟಿಜನ್‌ಶಿಪ್ ತಗೊಂಡಿರ್ತಾರೆ. ಆ ತರ ಇರುವಾಗ ಏನಾಗಿತ್ತಪ್ಪ ಅಂತಂದ್ರೆ, ನಾನು ಅವ್ರಿಗೆ ಸೇಲ್ ಕನ್ಸಿಡರೇಷನ್ ಸುಮಾರು 1,00,00,000ಗೆ ನಾನು ಮನೆ ತೆಗೆದುಕೊಂಡಿದ್ದೀನಿ ಅಂತಂದ್ರೆ 20% ಟಿ-ಡಿ-ಎಸ್ ಮಾಡಬೇಕಾಯ್ತು. 23% ಟಿ-ಡಿ-ಎಸ್ ಮಾಡಬೇಕಾಗಿತ್ತು. ಅದನ್ನ ಅವ್ರಿಗೆ ವಾಪಸ್ ಅಥವಾ ಅವರ ಅಕೌಂಟ್‌ಗೆ ಕಟ್ಟಬೇಕು ಅಂತಂದ್ರೆ ಟ್ಯಾನ್ ನಂಬರ್ ಅಂತ ತೆಗೆದುಕೊಳ್ಬೇಕಾಯ್ತು. ಆ ಟ್ಯಾನ್ ಅಲ್ಲಿ ಟ್ಯಾಕ್ಸ್ ಕಟ್ಟಿ, ಅದು ಕ್ವಾರ್ಟರ್ಲಿ ರಿಟರ್ನ್ 3 ತಿಂಗಳ ನಂತರ ರಿಟರ್ನ್ ಫೈಲ್ ಮಾಡಿದ ಮೇಲೆ ಮಾತ್ರ ಅವ್ರ ಪ್ಯಾನ್ ಅಕೌಂಟ್ ಅಲ್ಲಿ ಅದು ದುಡ್ಡು ಹೋಗಿ ಕುತ್ಕೊಳ್ತಾ ಇತ್ತು. ಇದೇನಾಗ್ತಾ ಇತ್ತಪ್ಪ ಅಂತಂದ್ರೆ, ಈ ಮಾರಾಟಗಾರರು ಮತ್ತು ಖರೀದಿದಾರರಿಗೆ ಒಂದು ರೀತಿಯ ಒಂದು ಅನುಮಾನ, ಒಂದು ಸ್ವಲ್ಪ ಅನ್‌ಕಂಫರ್ಟಬಲ್ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ, ನನ್ನ ₹20,00,000 ನನಗೆ ಇದೇ ನಾನು ಸಿಟಿಜನ್ ಆಗಿದ್ರೆ, ಅವ್ರು ಪ್ಯಾನ್ ನಂಬರ್ ಅಲ್ಲಿ ಹೋಗಿ ಕಟ್ಟಿದ್ರೆ ಇನ್ಸ್ಟಂಟ್ ಆಗಿ 24 ಅವರ್ಸ್ ಅಲ್ಲಿ ಬಂದು ಕೂತ್ಕೊಳ್ತಾ ಇತ್ತು. ಬಿಕಾಸ್ ನಾನು ಎನ್-ಆರ್-ಐ ಆಗಿರೋದಕ್ಕೆ ಅವರು ಕ್ವಾರ್ಟರ್ಲಿ ರಿಟರ್ನ್‌ನ ಫೈಲ್ ಮಾಡಲಿಲ್ಲ ಅಂದ್ರೆ ಅದು ನನ್ನ ಅಕೌಂಟ್‌ಗೆ ಬರೋದೇ ಇಲ್ಲ. ಈ ರೀತಿಯಾಗಿ ಬಹಳಷ್ಟು ತೊಂದರೆ ಇತ್ತು. ಅದನ್ನ ಬಹಳ ಮಹತ್ವದ ಇದನ್ನ ನಿರ್ಣಯ ತೆಗೆದುಕೊಂಡು
ಇನ್ನು ಮೇಲೆ ಯಾರು ಸಿಟಿಸನ್ ಎನ್-ಆರ್-ಐ ಇದನ್ನ ಮನೆ ತೆಗೆದುಕೊಳ್ತಾರೆ, ಅವರು ಆನ್‌ಲೈನ್‌ನಲ್ಲಿ ಲಾಗಿನ್ ಆಗಿ ಅವ್ರ ಪ್ಯಾನ್ ನಂಬರಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಅದು